ಅಟೆನ್ಷನ್ ಸ್ಟ್ಯಾಂಡ್ ಅಟ್ ಈಸ್ ಅಟೆನ್ಷನ್ ಸ್ಟ್ಯಾಂಡ್ ಅಟ್ ಈಸ್ ಅಟೆನ್ಷನ್ ಸ್ಟ್ಯಾಂಡ್ ಅಟ್ ಈಸ್ ಏಯ್ ಮುಂದಕ್ಕೆ ಹೇಳ. ಸೊ ಗೈಸ್, ನೀವು ನಮ್ಮ ಶಿವಕೃಪಾ ಸಮ್ಮರ್ ಕ್ಯಾಂಪ್ಗೆ ಸೇರ್ಕೊಂಡಿದ್ದೀರಾ. ಮನೇಲಿ ಕೂತ್ಕೊಂಡು ಕತೆ ಹೇಳೋದು, ಪಾಠ ಹೇಳ್ಕೊಡೋದು, ನೀರಲ್ಲಿ ಆಟ ಆಡೋದು ಇದೆಲ್ಲ ಓಕೆ ಫೈನ್. ಆದ್ರೆ ನೀವು ಅಷ್ಟು ಚಿಕ್ಕ ಗೇಮ್ಸ್ ಆಡೋಷ್ಟು ಚಿಕ್ಕ ಮಕ್ಕಳಲ್ಲ. ಸ್ಕಂದ ಪಾಪ ಕಣ, ಇವರೆಲ್ಲ ಚಿಕ್ಕ ಮಕ್ಕಳು. ಅದು ಯಾವ ಕಡೆಯಿಂದ ನಿನಗೆ ದೊಡ್ಡೋರು ಅನಿಸ್ತಿದ್ದಾರೆ? ಸಿಸ್ಟರ್, ನಾವು ದೊಡ್ಡೋರೆ, ಆದ್ರೆ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಅಷ್ಟೇ. ಸುಮ್ನೆ ನೀನ್ ಚಿಕ್ಕವನು, ನಿನ್ ಕೈಲಿ ಆಗಲ್ಲ, ನೀನ್ ಬಿದ್ದೋಗ್ತೀಯ ಅಂತಾನೆ ಇರ್ತಾರೆ. ಬ್ರೋ, ನೀನ್ ಹೇಳಿದ್ ಕರೆಕ್ಟ್ ಬ್ರೋ. ನೋಡ್ದ್ಯಾ ಅಕ್ಕ, ಸೈನ್ಯ ಕಟ್ಟೋದು ಅಂದ್ರೆ ಇದೇನೆ. ನೋಡಿ ಗೈಸ್, ಈ ಶಂಕರಪುರ ಏರಿಯಾದಲ್ಲಿ ಯಂಗೆಸ್ಟ್ ಪವರ್ ಅಂತ ಏನಾದ್ರೂ ಇದ್ರೆ ಅದು ನಾವುಗಳು. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಪವರ್ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಈ ಏರಿಯಾದಲ್ಲಿ ನಿಮ್ಗೆ ಸೀನಿಯರ್ ಅಂತ ಇರೋನು ನಾನು. ನಮ್ಮ ಅಕ್ಕ ಪ್ರಾಣಿ ಕಾಲೇಜ್ಗೆ ಹೋಗುವಾಗ ಬರುವಾಗ ಯಾವ್ದಾದ್ರೂ ಹುಡುಗರು ಅವಳನ್ನ ರೇಗ್ಸೋದು, ಚುಡಾಯಿಸೋದು ಮಾಡ್ತಿದ್ರೆ ನಿಮ್ಮಲ್ಲಿ ಯಾರಾದ್ರೂ ಆ ಜಾಗದಲ್ಲಿ ಇದ್ರೂ ಸರಿ, ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಆಮೇಲೆ ಆ ವಿಚಾರನ ನನ್ನ ಹತ್ರ ತಗೊಂಬನ್ನಿ. ಗಾಟ್ ಇಟ್? ಓಕೆ ಬಾಸ್. ಸ್ಕಂದ, ಮಕ್ಳನ್ನ ಆಟ ಆಡಕ್ ಕರ್ಕೊಂಡ್ ಬಂದ್ಬಿಟ್ಟು ಏನೋ ಇದೆಲ್ಲ. ಅಕ್ಕ, ಹಿಂಗಿದೆಲ್ಲ ಅರ್ಥ ಆಗಲ್ಲ, ಪ್ಲೀಸ್ ಸೈಲೆಂಟ್ ಆಗಿರು. ನೆಕ್ಸ್ಟ್, ನಿಮ್ಮ ಮನೆಯವ್ರಿಗೆ ಯಾರಿಗೆ ಆಗ್ಲಿ ರೋಡಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾನು ಅವಾಗ ಆ ಜಾಗದಲ್ಲಿ ಇದ್ರೆ ನಾನು ಅವ್ರನ್ನ ಸೇವ್ ಮಾಡ್ತೇನೆ. ಲೆಟ್ಸ್ ಬಿಲ್ಡ್ ಅವರ್ ಓನ್ ಆರ್ಮಿ. ಆ ಆರ್ಮಿಗೆ ಹೊಸ ಹೆಸರಿಡೋಣ. ಆ ಹೆಸರೇ ಸಯ್ಯ. ಸಯ್ಯ ಅಂದ್ರೆ SYA. ಏಯ್, ಅವರು ಸ್ಪೆಲ್ಲಿಂಗ್ ಕೇಳಿಲ್ಲ, ಮೀನಿಂಗ್ ಕೇಳಿಲ್ಲ. ಶಂಕರಪುರ ಯಂಗ್ ಆರ್ಮಿ. ಓಕೆ, ಹೌಸ್ ದ ಜೋಶ್? ಹಾಯ್ ಸರ್. ಹೌಸ್ ದ ಜೋಶ್? ಹಾಯ್ ಸರ್. ಅದವ್ರು ಹೇಳ್ಬೇಕಣ್ಣ. ಹೇಳ್ರ, ಹೌಸ್ ದ ಜೋಶ್? ಹಾಯ್ ಸರ್. ಹೌಸ್ ದ ಜೋಶ್? ಹಾಯ್ ಸರ್. ಬಾ, ಬಿಟ್ರೆ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾನೆ. ನೀನು ಸ್ವಲ್ಪ ಸುಮ್ಮನಿರು. ಮಕ್ಕಳ, ಇವನು ಹೇಳೋದನ್ನೆಲ್ಲ ಕೇಳ್ಬಿಡಿ, ಎಲ್ಲ ಮರ್ತು ಬಿಡಿ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿ. ನಮ್ಮಲ್ಲಿ ಗ್ರಾಮೀಣ ಆಟಗಳು ಅಂತ ಎಷ್ಟೊಂದಿದೆ. ಅದರಲ್ಲಿ ಈ ಮರಕೋತಿ, ಲಗೋರಿ, ಅಳಿಗುಡಿ ಮನೆ, ಕುಂಟೆಬಿಲ್ಲೆ, ಕಣ್ಣ ಮುಚ್ಚಾಲೆ, ಎಷ್ಟು ಆಟಗಳಿವೆ. ಇವಾಗ ನಾವು ಕಣ್ಣ ಮುಚ್ಚಾಲೆ ಆಡೋಣ. ಸಿಸ್ಟರ್, ಕಣ್ಣ ಮುಚ್ಚಾಲೆ ಆಟ ಆನ್ಲೈನ್ ಅಲ್ಲಿ ಸಿಗುತ್ತಾ? ಆನ್ಲೈನಲ್ಲಿ ಇದೆಲ್ಲ ಸಿಗಲ್ಲ, ಇದನ್ನ ನಾವೇ ಆಡಬೇಕು. ಹೆಂಗೆ ಆಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾವು ಒಬ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಬೇಕು. ನಮ್ಮಲ್ಲಿ ಅವ್ರನ್ನ ಯಾರು ಟಚ್ ಮಾಡ್ತಾರೋ ಅವ್ರು ಔಟು. ಓಕೆ, ಈಗ ಫಸ್ಟು ನೀನು ಬಾ. ಏಯ್, ಹ್ಯಾಂಡ್ ಕರ್ಚಿಪ್ ಕೊಡು. ಓಕೆ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉಡ್ಲೆ ಹೋಯ್ತು, ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ಓಡಿ ಓಡಿ. ಸಮ್ಮರ್ ಕ್ಯಾಂಪ್ ಲೆಕ್ಕ ಹೇಳಿಗಿರಿ. ಹಾಲು 3,500 ರೀ. ಹ್ಞೂ, ನಾವು ಜಾಸ್ತಿ ಹಾಲು ತಗೋತಿದ್ದೀವಿ ಅಂತ ಹಾಲಿನ ಸೋಮಣ್ಣ ಲೀಟ್ರಿಗೆ 2 ರೂಪಾಯಿ ಕಡಿಮೆ ಮಾಡಿಕೊಟ್ರು. ಹಾಲಿಗೆ ಒಂಚೂರು ನೀರು ಹಾಕಿದೆ ಮಕ್ಳಿಗೆ ಕೊಡ್ತಾ ಇದ್ದೀನಿ. ಅಮ್ಮ ಗಿರಿಜಾ, ನೀನು ನನಗೆ ಕೊಡೋ ಹಾಲಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ, ಸ್ವಲ್ಪ ಸಕ್ಕರೆನೂ ಹಾಕ್ಬಿಡಮ್ಮ. ಪಿತಾಜಿ, ಕ್ಯಾಜಿ, ನಿನಗೆ ಸಕ್ಕರೆ ಕೊಡಲು ನಮಗೂ ಅಕ್ಕರೆ ಇದೆ. ಅಚ್ಚ, ಆದರೆ ನೀನು ತಿಂದರೆ ಸಕ್ಕರೆ, ಆಸ್ಪತ್ರೆ ಬಿಲ್ ಕಟ್ಟಲು ನನಗಾಗುವುದು ತೊಂದರೆ. ಬಾಬಾ, ಶುಗರ್ ಫ್ರೀ ಕೊಡ್ಬೋದಲ್ವಾ? ಮಕ್ಕಳೆಲ್ಲ ಸ್ವೀಟ್ ತಿನ್ನುವಾಗ ಪಾಪ ಮಾವಯ್ಯ ಎಷ್ಟು ಫೀಲ್ ಮಾಡ್ಕೊಂಡು ನೋಡ್ತಿರ್ತಾರೆ ಗೊತ್ತಾ? ಪಿತಾಜಿ, ಮಕ್ಕಳು ತಿನ್ನೋದ್ರ ಮೇಲೆಲ್ಲ ಕಣ್ಣು ಹಾಕ್ಬೇಡ. ಬರೋ ದುಡ್ಡಿಗೆ ಬ್ರೇಕ್ ಬೀಳುತ್ತೆ. ರೀ, ಏನು ಮಾತು ಅಂತ ಆಡ್ತೀರಾ? ಪಾಪ ಮಾವ ಯಾಕೆ ದೃಷ್ಟಿ ಹಾಕ್ತಾರೆ? ಅವರು ಮಗು ಇದ್ದ ಹಾಗೆ. ಆಹಾ, ನನ್ನ ಸೊಸೆ ನನ್ನನ್ನು ಅರ್ಥ ಮಾಡ್ಕೊಂಡಾಗೆ ಜಗತ್ತಿನಲ್ಲಿ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ನನ್ನ. ಹೌದೌದು ಗಿರಿ, ನೀನು ಇಂಥದಕ್ಕೆಲ್ಲ ಕರಗಬೇಡ. ಏನೂ ಇಲ್ದೇನೆ ಸಕ್ಕರೆ ಕೇಳೋ ಆಸಾಮಿ. ಇನ್ನು ನೀನೇನಾದರೂ ಮಗು ಅಂತ ಉಬ್ಬಿಸ್ಬಿಟ್ರೆ, ಅಯ್ಯೋ ನಂಗೆ ಸಕ್ಕರೆ ಬೇಕು, ನಂಗೆ ಸಕ್ಕರೆ ಬೇಕು ಅಂತ ನೆಲದಲ್ಲೆಲ್ಲ ಬಿದ್ದು ಒದಾಡ್ಬಿಡ್ತಾರೆ. ಹುಷಾರಾಗಿರು. ಈ ಐಡಿಯಾನೂ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡ್ಬಿಡ್ತೀನಿ. ನೀನು ಟ್ರೈ ಮಾಡು, ಸಕ್ಕರೆ ಕೊಡೋಕ್ಕೆ ಟ್ರೈಯೂ ಮಾಡಲ್ಲ. ಅಯ್ಯೋ ಬ್ಯಾ ಸಪ್ಪ. ಏನು ಕಾಶಿವ್ರೆ ಬರ್ತಿದ್ದಂಗೆ ಅಯ್ಯ ಬ್ಯಾ ಉಸಪ್ಪ ಅಂತ ಇದ್ರೆ ಏನಾಯ್ತು? ಅಂತ ಎಲ್ಲ ಮರ್ರೆ, ಬರೀ ಮೀಟಿಂಗ್. ವರ್ಷ ಪೂರ್ತಿ ಮಾಡೋ ಕೆಲಸ ಒಂದೇ ದಿವಸ ಮಾಡೋಂಗಾಯ್ತು. ಅಂಥದ್ದೇನ್ರಿ ಆಯಿತು?
ಮಾಮೂಲಿ ಟೈಮಲ್ಲಿ ಬಂದ ಪುಟ ಹೋದ ಪುಟ ಅನ್ನೋ ಥರ ಕೆಲಸ ಮಾಡ್ತೀರಾ. ಇವತ್ತಿನ ಸ್ಪೆಷಲು ಯಾರಾದರೂ VIP ಬರ್ತಿದ್ದಾರಾ? VIP ಇಲ್ಲ ಅಂಥದ್ದು ಇಲ್ಲ ಮರ್ತಿ. ಸಮ್ಮರ್ ಕ್ಯಾಂಪ್ ಸೀಸನ್ ಅಲ್ದ, ಸಿಟಿಲಿ ಮಕ್ಕಳು ಕಳ್ರು ಬಂದಿರೋದು. ಹಳೆ ಕ್ರಿಮಿನಲ್ಸನ್ನೆಲ್ಲ ಒದ್ದು ಒಳಗೆ ಹಾಕಿತ್ತು, 6 ಕಿಡ್ನಾಪ್ ಆಗ್ತಿತ್ತು. ಆಮೇಲೆ ಗೊತ್ತಾಯ್ತು ಇದು ಯಾವುದೋ ಹೊಸ ಗ್ಯಾಂಗ್ ಅಂದಳಿ. ಈ ಕಿಡ್ನಾಪರ್ಸ್ ಎಷ್ಟು ಡೇಂಜರ್ ಅಂದರೆ, ಮಕ್ಕಳ ಜೀವಂತ ಪತಿಗೆ ಅವ್ರ ಕಣ್ಣನ್ನು ಕಿತ್ತಾಕೋದು, ಆರ್ಗನ್ ತೆಗೆದು ಮಾರೋದು, ಇಂಥದ್ದೆಲ್ಲ ಮಾಡ್ತಿದ್ರು. ಅಷ್ಟು ಕ್ರೂಯಲ್ಗಳವರು. ಸಿಟಿ ಪೂರ್ತಿ ಎಲ್ಲ ನಾಕಬಂದಿ ಹಾಕಿತ್ತು. ಈ ಡೆಲಿವರಿ ಬಾಯ್ಸು, ಕ್ಯಾಬ್ ಡ್ರೈವರ್ಸು, ಸಿಟಿಲಿ ಯಾರೆಲ್ಲ ಜಾಸ್ತಿ ಓಡಾಡ್ತಾರೋ ಅವರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿತ್ತು. ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಅವ್ರು ಬದುಕಿರುವಾಗಲೇ ಅವ್ರ ಅಂಗಾಂಗಗಳನ್ನು ಕದೀತಾರ. ಛೇ ಗಿರಿ, ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು. ನಾವು ಸಮ್ಮರ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ. ರೀ, ಏನು ಯೋಚನೆ ಮಾಡಬೇಡಿ. ನಮ್ಮನ್ನು ಕಾಯೋದಕ್ಕೆ ಅಂತಲೇ ಆ ಭಗವಂತ ಒಬ್ಬ ದೇವತಾ ಮನುಷ್ಯನ ಕಳಿಸಿದ್ದಾನೆ. ಹೌದಪ್ಪ, ಆ ಪುಣ್ಯಾತ್ಮ ಕೈ ಇಟ್ಟರೆ ಎಲ್ಲ ಒಳ್ಳೇದಾಗುತ್ತೆ. ಮಕ್ಕಳು ಸುರಕ್ಷಿತವಾಗಿರ್ತಾರೆ. ಇದ್ಯಾವ್ದು ಯಜಮಾನ್ರೆ, ಹೊಸ ಕ್ಯಾಂಡಿಡೇಟ್ ಹುಡ್ಕೊಂಡಿರಿ? ಹುಡುಕಿದ್ದಲ್ಲ, ದೇವಸ್ಥಾನದಲ್ಲಿ ಸಿಕ್ಕಿದ್ದು. ಅವ್ರು ನನ್ನ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿಬಿಟ್ರು. ನನಗೆ ನಂಬಿಕೆ ಬಂದ ಮೇಲೇನೆ ನನ್ನ ಜೊತೆ ಅಕ್ಕನ ಕರ್ಕೊಂಡು ಹೋದೆ. ನಾವು ಬರೋದು ಅವ್ರಿಗೆ ಮೊದಲೇ ಗೊತ್ತಿತ್ತು. ನಿನ್ನ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ಯೋ ಅದೆಲ್ಲವೂ ಸಕ್ಸಸ್ ಆಗುತ್ತೆ, ಹೋಗಮ್ಮ ಅಂತ ಹೇಳಿದ್ರು. ಅವ್ರ ಆಶೀರ್ವಾದದಿಂದನೇ ಇವತ್ತು ಸಮ್ಮರ್ ಕ್ಯಾಂಪು ಇಷ್ಟು ಚೆನ್ನಾಗಿ ನಡೀತಾ ಇರೋದು. ಕಾಶಿಯವರೇ, ಮನುಷ್ಯ ಪ್ರಕೃತಿಯಿಂದ ಸೃಷ್ಟಿ ಆಗ್ತಾನೆ, ಆದರೆ ಈ ದೇವತಾ ಮನುಷ್ಯರು ಇಂಥವ್ರು ಸೃಷ್ಟಿ ಮಾಡ್ತಾರೆ. ಮುಚ್ಚಬಾಯ್, ನಿಂಗ್ಯಾಕೋ? ಅದು ಅವ್ರ ನಂಬಿಕೆಗೆ ಬಿಟ್ಟಿದ್ದು. ಅಮ್ಮ ಗಿರಿಜಾ, ಪಾಪ ಕಾಶಿ ಸುಸ್ತಾಗಿ ಬಂದಿದ್ದಾನೆ. ಬಜ್ಜಿ ಬೋಂಡ ಅದೆಲ್ಲ ಬೇಡ, ಕುಡಿಯೋಕೆ ಏನಾರು ತಂದ್ಕೊಡು. ಸರಿ ಇರಕ್ಕ, ನಾನೇ ಹೋಗ್ತಿರ್ತೀನಿ. ಗಿರ್ಜಮ್ಮ, ನೀವು ಬೇರೆ ಸಮ್ಮರ್ ಕ್ಯಾಂಪ್ ಮಾಡ್ತಿದ್ರಿ, ಹುಷಾರು ಮರ್ರೆ. ಮಕ್ಕಳನ್ನೆಲ್ಲ ಹೊರಗೆ ಬಿಡಕ್ಕೆ ಹೋಗ್ಬೇಡಿ. ಹಂಗೊಂದು ವೇಳೆ ಬಿಟ್ಟರು ಯಾರಾದರೂ ಒಬ್ಬರ ಜೊತೆಲಿ ಇರಲೇಬೇಕು. ಸುಸ್ತು ಅಂತಿದ್ರು. ತಗೊಳ್ಳಿ ಈ ಭಸ್ಮ, ಹಾಲಲ್ಲಿ ಬೆರೆಸ್ಕೊಡಿ. ಶಕ್ತಿದಾಯಕವೂ ಹೌದು, ಅನಾರೋಗ್ಯ, ನಿಶಕ್ತಿ ಇವೆಲ್ಲದಿಂದ ಪಾರಾಗಿ ಅಭಿವೃದ್ಧಿನೂ ಹೊಂದುತ್ತಾರೆ. ಗುರುಗಳು ಕೊಟ್ಟಿರೋ ಪುಡಿ ಹಾಕಿದ್ರೆ ಸುಸ್ತು ಕಮ್ಮಿ ಆಗ್ಬೋದು. ನನ್ನ ಪ್ರಕಾರ ಈ ಮಕ್ಕಳು ಕಳ್ರಲ್ಲ ಸಿಟಿ ಬದಿಯೇ ಓಡಾಡ್ತಿತ್ತು, ಈಚೆ ಬದಿ ಬರ್ತಿಲ್ಲ. ಆರು ನಮ್ಮ ಹುಷಾರಲ್ಲಿ ನಾವು ಇರ್ಕಲ್ದ. ಏನು ತಗೋರಿ, ಹಾನಿಗೆ ಉಪ್ಪು ಹಾಕಿದ್ಯಾ? ಅದು ಉಪ್ಪಲ್ಲ ರೀ, ಗುರುಗಳು ಕೊಟ್ಟಿರೋ ಪುಡಿ. ಅದನ್ನ ಹಾಲಿಗೆ ಹಾಕೊಂಡು ಕುಡಿದ್ರೆ ಸುಸ್ತೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಹಾಕೊಂಬಂದೆ. ಹೌದಾ? ಸ್ವಾಮೀಜಿ ನಿಮಗೆ ಪುಡಿ ಅಂದೇಳಿ ಕೊಟ್ಟಿರಲ್ಲ, ಅದು ಪುಡಿ ಅಲ್ಲ, ಪ್ಯೂರ್ ಡ್ರಗ್ಸ್. ಕಾಶಿಯವರೇ, ನಿಜ ಹೇಳ್ತಾ ಇದ್ದೀರಾ ನೀವು? ಇದನ್ನೆಲ್ಲರೂ ಮಕ್ಕಳಿಗೆ ಕುಡ್ಸ್ರೆ ಓವರ್ ಡೋಸ್ ಆಗಿ ಪಂಜೆ ತಪ್ತಾರೆ. ಗಿರ್ಜಮ್ಮ, ನೀವು ಆ ದೇವತಾ ಮನುಷ್ಯ ಅಂದ್ರಲ್ಲ, ಅವ್ರ ಫೋಟೋ ಎಂತಾರು ಇಟ್ಕೊಂಡಿರಿ? ಸ್ವಾಮಿಗಳೇ, ನಿಮ್ದೊಂದು ಫೋಟೋ ತಗೋಬೋದಾ? ಬೇಡ, ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಾವು ನೆನೆದವರ ಮನದಲ್ಲಿ ಬರುತ್ತೇವೆ. ಅವ್ರ ಫೋಟೋ ತಗೊಳಕ್ ಬಿಡ್ಲಿಲ್ಲ.
ಆದರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖ ನೋಡೋಕ್ಕೆ ಬೇಕಾಗತ್ತೆ ಅಂತ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಫೋಟೋ ತೆಕ್ಕೊಂಡು ಬಂದೆ. ಇರಿ ತೋರಿಸ್ತೀನಿ. ಗಿರ್ಜಮ್ಮ, ಇವ್ ಸ್ವಾಮೀಜಿ ಅಲ್ಲ ಮರ್ರೆ, ನಾವು ಹುಡುಕ್ತಿಪ್ಪು ಮಕ್ಕಳ ಕಳ್ಳ. ಅಯ್ಯೋ ಅಕ್ಕ, ಎಂತ ಮೋಸ ಹೋಗಿದೀವಿ ನಾವು. ಇದನ್ನೆಲ್ಲ ಮಾಡಿಸಿದ್ರೆ ನನ್ನ ಮಕ್ಕಳು ಈಗ ಮಕ್ಕಳೆಲ್ಲಿದ್ರು? ಗ್ರಾಮೀಣ ಕ್ರೀಡೆ ಕ್ಲಾಸ್ ಅಂತ ಸ್ಕಂದಾಪ್ರಣಿ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿದ್ದಾರೆ. ಅಯ್ಯಯ್ಯೋ, ನಾವಿಲ್ಲೇ ಇದ್ರೆ ಕೆಲಸ ಕೆಡತ್ ಮರ್ರೆ. ಆ ಪಾಪಿ ಮಕ್ಕಳನ್ನ ಕಿಡ್ನಾಪ್ ಮಾಡೋಕ್ಕೂ ಮುಂಚೆ ನಾವು ಅಲ್ಲಿರ್ಕ. ಬನ್ನಿ ಪಾಪ. ನಾನು ಬರ್ತೀನಿ. ಬೇಡಪ್ಪ, ನಾವು ಹೋಗಿ ಕರ್ಕೊಂಡ್ಬರ್ತೀವಿ, ನೀನಿರು. ಹುಷಾರಪ್ಪ. ಹಾ. ಅಯ್ಯೋ ದೇವ್ರೆ, ಹುಷಾರು. ಆಯ್ತಮ್ಮ. ಅಯ್ಯೋ ಏನಪ್ಪ ಇದು? ಸ್ಕಂದ ಪ್ರಣಿ, ಸ್ಕಂದ ಸ್ಕಂದ, ಪ್ರಣಿ ಪ್ರಣಿ ಸ್ಕಂದ, ಇಲ್ಲೇ ಆಟ ಆಡ್ತಾ ಇದ್ರಲ್ಲ, ಎಲ್ಲಿ ಹೋಗ್ಬಿಟ್ರಿ ಇವರು? ಸ್ಕಂದ ಪ್ರಣಿ ಪ್ರಣಿ, ಸ್ಕಂದ ಪ್ರಣಿ. ಬಂದ್ರಲ್ಲ. ಏನೂ ಆಗಿಲ್ಲ ತಾನೇ ನಿಮಗೆ? ಅಪ್ಪ ಸದ್ಯ ದೇವ್ರ ದೊಡ್ಡವನು, ಮಕ್ಳಿಗೆ ಏನೂ ಆಗಿಲ್ಲ. ಆಗಳಿಂದ ಗಂಟ್ಲು ಹರ್ಕೊಂಡು ಕೂಗ್ತಿತ್ತ ಒಂದು ಕಾಯಿಲೆ ಮಕ್ಕಳೇ. ಏ ಪ್ರಣಿ, ಮಕ್ಕಳು ಕಾಣ್ಲಿಲ್ವಲ್ಲ ಅನ್ನೋ ಟೆನ್ಷನಲ್ಲಿ ಕೇಳ್ತಾ ಇದಾರೆ. ಅದಕ್ಕೆ ಯಾಕೆ ಒಳ್ಳೆ ಬೈದ್ರು ಅನ್ನೋ ಥರ ಅಳ್ತಾ ಇದೆಯಾ? ಏನಾಯ್ತು ಪ್ರಣಿ? ಅಮ್ಮ, ಅದು ಅದು ಕಂದ. ಸ್ಕಂದ, ಸ್ಕಂದ ಸ್ಕಂದ ಎಲ್ಲೂ ಕಾಣ್ತಿಲ್ಲಲ್ಲ? ಸ್ಕಂದ, ಏ, ಸ್ಕಂದ, ಸ್ಕಂದ, ಸ್ಕಂದ. ಏ ಪ್ರಣಿ, ಎಲ್ಲಮ್ಮ ಸ್ಕಂದ? ಅಪ್ಪ, ನಾವೆಲ್ಲ ಆಟ ಆಡ್ಬೇಕಾರೆ ಸ್ಕಂದನ್ ಯಾರೋ ಎಳ್ಕೊಂಡು ಹೋಗ್ಬಿಟ್ರು. ನಾವು ಸ್ಕಂದಾಬ್ರನ್ನ ಸೇವ್ ಮಾಡಬೇಕು ಅಂತ ವೆಹಿಕಲ್ ಇಂದ ಓಡಿದ್ವಿ, ಆದ್ರೆ ಸ್ಕಂದಾಬ್ರ ಸಿಗ್ಲೇ ಇಲ್ಲ. ಆದ್ರೆ ಆ ಗಾಡಿಯಿಂದ ಈ ಚೀಟಿ ಎಸೆದ್ರು. ಎಲ್ಲಿ ಕೊಡ್ಕಂಬ? ಹೇ ಶಿವಪ್ರಸಾದ್, ನಿನ್ನ ಮಗ ನಿನಗೆ ಬೇಕು ಅಂದರೆ ನಿಮ್ಮ ಸಮ್ಮರ್ ಕ್ಯಾಂಪಲ್ಲಿರೋ ಎಲ್ಲ ಮಕ್ಕಳನ್ನು ನಾಳೆ 4ನೇ ಕ್ಲಾಸಲ್ಲಿರೋ ಬೂತ್ ಬಂಗ್ಲೆ ಹತ್ರ ಕರ್ಕೊಂಡು ಬರಬೇಕು. ಇಲ್ಲ ಅಂದರೆ ನಿನ್ನ ಮಗ ಉಳಿಯಲ್ಲ, ಹುಷಾರ್. ರೆಡಿ. ಪಾಪ ಮಕ್ಕಳು ಹೆದರ್ಕೊಂಡಿರ್ಬೋದು. ಹೋಗಿ ಜೊತೆಲಿರಮ್ಮ. ಅಕ್ಕ, ಆಗ್ಲಿಂದ ಒಂದೇ ಸಮನೆ ಅಳ್ತಾ ಇದೀಯಾ. ತಗೋ ಒಂದ್ ಸ್ವಲ್ಪ ನೀರು ಕುಡಿ. ನೀನೀಗ ಹತ್ರ ಸ್ಕಂದ ಬಂದ್ಬಿಡ್ತಾನ. ನೀನೀಗೇನಾದ್ರೂ ಆದ್ರೆ ನಾವ್ ಹೇಗೆ ತಡ್ಕೊಳ್ಳೋದು? ಪ್ಲೀಸ್ ಒಂಚೂರು ನೀರು ಕುಡಿಯೇ. ಗೌರಿ, ಒತ್ತಾಯ ಮಾಡಬೇಡಮ್ಮ. ಹೆತ್ತ ಕರಳು ಸಂಟ ಏನು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಲೇ ಶಿವು,
ಏನು ಸುಮ್ಮನೆ ಹೇಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ಯೇನೋ? ಏನು ಹೊಳಿತಾ ಇಲ್ಲಪ್ಪ. ಭಗವಂತ ನಮ್ಮನ್ನು ಇಂಥ ಪರಿಸ್ಥಿತಿಗೆ ಒಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮಕ್ಕಳನ್ನ ಒತ್ತೆ ಆಗಿಡ್ಬೇಕಂತೆ. ಇದು ಯಾವ ನ್ಯಾಯ? ಆದರೆ ಒಂದಂತೂ ಸತ್ಯ, ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನೇ ನಂಬಿ ಕಳಿಸಿರೋ ಮಕ್ಕಳನ್ನು ನಾನು ಯಾವುದೇ ಕಾರಣಕ್ಕೂ ಬಲಿಯಾಗಕ್ಕೆ ಬಿಡಲ್ಲ. ಅಂದರೆ ಸ್ಕಂದಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಿಮ್ಗೇನು ಅನ್ಸಲ್ವಾ? ಗಿರಿ, ನಾನು ಹಾಗೆ ಯೋಚನೆ ಆದರೂ ಮಾಡ್ತೀನಾ? ಭಗವಂತನ ನಂಬು, ಎಲ್ಲ ಒಳ್ಳೇದಾಗತ್ತೆ. ನೋಡು, ಸ್ವಾರ್ಥಕ್ಕೆ ಸೋತ್ರೆ ನಿಸ್ವಾರ್ಥ ಸತ್ತೋಗುತ್ತೆ, ನಿಸ್ವಾರ್ಥ ಸತ್ತರೆ ಅಂತರಾತ್ಮನೇ ಸತ್ತೋಗುತ್ತೆ. ಮುಚ್ಚವಾಯ್, ಅಂತರಾತ್ಮ ಅಂತ ಅಂತರಾತ್ಮ. ಈಗಿನ ಕಾಲದಲ್ಲಿ ಸ್ವಾರ್ಥ, ನಿಸ್ವಾರ್ಥ, ನ್ಯಾಯ, ನೀತಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಕಣೋ. ಶೋರೆ, ಯಜಮಾನ್ರು ಹೇಳೋದು ನಿಜ. ಮಾತ್ರ ನಾವು ಕಾನೂನು ಪ್ರಕಾರವೇ ಹೋಪ. ನೀವು ಮಕ್ಕಳನ್ನ ಕರ್ಕೊಬನ್ನಿ, ಅವ್ರನ್ನ ತೋರಿಸಿ ನಾವು ಸ್ಕಂದನ್ ಬಿಡಿಸ್ಕೊಂಬ, ಆಮೇಲೆ ಮಕ್ಕಳನ್ನ ಕಾಪಾಡ್ಕೊಂಬ. ನಾನು ಡಿಪಾರ್ಟ್ಮೆಂಟಿಗೆಲ್ಲ ಹೇಳಿರ್ತೆ. ಇಲ್ಲ ಕಾಶ್ವರ, ಯಾರೇನೇ ಹೇಳಿದ್ರು ನನ್ನ ಅಂತರಾತ್ಮ ಹೇಳಿರೋ ಮಾತನ್ನು ನಾನು ಮೀರಲ್ಲ. ನಾನು ತಗೊಂಡಿರೋ ನಿರ್ಧಾರದಲ್ಲಿ ತ್ಯಾಗ ಇದೆ, ನಿಸ್ವಾರ್ಥ ಇದೆ, ನ್ಯಾಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮ ಜೊತೆ ಇದ್ದಾನೆ. ಅವನನ್ನು ನಂಬಿ ಏನೂ ಆಗಲ್ಲ. ಶಿವರೇ, ನೀವು ಕಂಡ್ರೆ ಎಂತ ಆತಿಲ್ಲ ಅಂದೇಳಿ ಹೇಳ್ತಿದ್ರಿ. ಆದ್ರೆ ಸ್ಕಂದ ಎಲ್ಲಿದ್ದ, ಏನು ಕತೆ ಒಂದು ಗೊತ್ತಿಲ್ಲ ಮರ್ರೆ. ಸ್ಕಂದ ಸಿಗದೆ ನಾವು ಸುಮ್ಮನೆ ಕೂಕಂದಾರು ಹೆಂಗೆ? ಒಂದು ಸುಳಿವೂ ಇಲ್ಲ. ನಾನು ಮಾಡಿರೋ ಪೂಜೆ ಭಕ್ತಿ ಎಲ್ಲ ಆ ಭಗವಂತಂಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ನಮಗೆ ಯಾವುದಾದ್ರೂ ಒಂದು ಸುಳಿವು ಕೊಡ್ತಾನೆ. ಅಪ್ಪ, ಸ್ಕಂದ ಕಿಡ್ನಾಪ್ ಆದಾಗ ಇವ್ನು ವಿಡಿಯೋ ಮಾಡಿದಾನಂತೆ, ಅದನ್ನೇ ನೋಡ್ತಿದ್ದ. ನೋಡು. ಶಿವರೇ, ಇಲ್ಲಿ ಕಾಣಿ ಮರ್ರೆ. ಇದರಲ್ಲಿ ಆ ಕಾರ್ ನಂಬರ್ ಕ್ಲಿಯರ್ ಆಗಿ ತೋರ್ತಿತ್ತು. ಇದನ್ನ ಇಟ್ಕೊಂಡು ಆ ಪಾಪಿ ಎಲ್ಲಿದ್ದಂದಲ್ಲಿ ಹುಡುಕ್ಲಕ್ಕ. ಗಿರ್ಜಮ್ಮ, ನೀವೇನು ಹೆದರ್ಕೊಂಡ್ಬೇಡಿ ಮರ್ರೆ. ನಿಮ್ಮ ಮಾತು ಆ ದೇವ್ರಿಗೆ ಕೇಳಿಸ್ತಾ ಕಾಣ್. ಧೈರ್ಯವಾಗಿರಿ, ಎಂತ ಆತ ನೋಡಿದ್ರ, ಆ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡಕ್ಕಂತಾನೆ ಕಷ್ಟಗಳನ್ನ ಕೊಡ್ತಾನೆ. ನಾವು ಕಷ್ಟಗಳಿಗೆ ಹೆದರಲ್ಲ ಅಂತ ಅವನಿಗೆ ಗೊತ್ತಾದರೆ ಪರಿಹಾರನೂ ಅವನೇ ಕೊಡ್ತಾನೆ. ಅಶ್ವತ್, ನಡೀರಿ. ನಿಮ್ಮ ಜೊತೆ ನಾವು ಬರ್ತೀವಿ. ಮಕ್ಕಳು ಹುಷಾರು. ಆಯ್ತಮ್ಮ. ಪರಮಾತ್ಮ, ಖಂಡಿತ ನೀನಿದೆಯಪ್ಪ, ನೀನಿದೆಯಾ? ಗಿರ್ಜಮ್ಮ, ಅಲ್ಲಿ ಕಾಣಿ ಮರೆ ಸ್ಕಂದ. ಏಯ್, ನಮ್ನ ಕೆಂಕಿ ಉಳ್ದೋರು ಇತಿಹಾಸದಲ್ಲೂ ಇಲ್ಲ, ಪುರಾಣದಲ್ಲೂ ಇಲ್ಲ. ಸ್ಕಂದ ಹೆದರ್ಕೊಂಡಿರ್ತಾನೆ ಅನ್ಕೊಂಡ್ರೆ ಸಿನಿಮಾ ಡೈಲಾಗ್ ಎಲ್ಲ ಹೇಳ್ತಿದ್ದಾನಲ್ಲ. ಬಹುಶಃ ಕಲಾವಿದರಿಗೆ ಗೌರವ ಕೊಡೋ ಕಿಡ್ನಾಪರ್ ಸಾಕಂತ. ಏಯ್ ಕಾಶಿ ಅವರೇ, ನಾವು ಏನಕ್ಕೆ ಬಂದಿದ್ದೀವಿ, ನೀವೇನು ಮಾತಾಡ್ತಾ ಇದ್ದೀರಾ? ಕಲಾವಿದರಿಗೆ ಗೌರವ ಕೊಡೋ ಕಿಡ್ನಾಪರ್ಸ್ ಅಂತೆ. ನಾವಿಲ್ಲಿಗೆ ಬಂದಿರೋದು ಯಾಕೆ? ರೆಸ್ಕ್ಯೂ ಆಪರೇಷನ್ಗೆ. ನಡೀರಿ. ಶಿವರೇ, ಹಂಗಲ್ಲ ಒಂದೇ ಸಮನೆ ನುಗ್ಗಕ್ಕೆ ಆತಿಲ್ಲ ಮಾಡ್ರೆ. ಪ್ಲಾನ್ ಮಾಡಿ ನುಗ್ಗಕ್ಕೆ. ಅಕಸ್ಮಾತ್ ಕೆಂಕಿ ಉಳಿತೀವಿ ಅನ್ಕೊಂಡ್ರೆ ಅನ್ಕೊಳ್ಳೋ ಅಷ್ಟೊತ್ತಿಗೆ ನಾವೇ ಕೆಂಕಿ ಕಣ್ಗೆ ಕಂಗಾಲಾಗೋ ಅಷ್ಟು ಹೊಡಿತೀವಿ. ಬೆಂಕಿ ಕಣ, ಸೂಪರ್. ಅಂಕಲ್, ಸಾಕು ಅಂಕಲ್, ನನ್ನ ಮನೆಗೆ ಹೋಗ್ಬೇಕು, ಸುಸ್ತಾಯ್ತು. ಇವಾಗ ಡೈಲಾಗ್ ಹೊಡಿತಾವ ಇಲ್ವೋ? ಬೇಡ. ಏಯ್, ಹೇಳ್ತ್ಯಾ ಇಲ್ಲ? ಹೇಳ್ತೀನಿ. ಏಯ್,
ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ನಮ್ಮೂರಲ್ಲಿ ನನ್ನ ಸೋಲ್ಜರ್ ಅಂತಾರೆ. ಸೂಪರ್ ಸಿಸ್ಟರ್ ಸೂಪರ್. ಇನ್ನೊಂದು ಅಂಕಲ್ ಸಾಕು ಅಂಕಲ್, ಬಾಯಿ ಒಣಗ್ತಿದೆ. ಶಿಷ್ಯ ಹೋಗಿ ನೀರು ಕೊಡೋ ಮಗುಗೆ.